ಇದನ್ನೂ ಹಾಕ್ಬೇಕಾ ಕಂಟೆಂಟ್ಗೆ? ಏನು ಮಾಡ್ತೀವಿ, ಇಂಜೆಕ್ಷನ್ ಕೊಡ್ಸ್ಕೊಂತಾರೆ ನಮ್ಮಮ್ಮ ಅಂತ. ಏನೋ ಸರ್ಪ್ರೈಸ್ ಮಾಡೋಣ ಅಂತ ಹೋಗಿ ಮೋಯ್ ಆಗಿದೆ ನನ್ನ ತಮ್ಮ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಬರ್ತಾರೆ. ಗಾಯ್ಸ್ ಇಲ್ಲಿ ಬಿಸ್ಲಿಗೂ ಬಂದವ್ರು ನೋಡಿ. ಅಫಿಷಿಯಲ್ ಬೇಗ ಗಾಯ್ಸ್ ಫೋನ್ ಇಲ್ಲ ಅಂತಿದ್ರು, ಹೊಸ ಫೋನ್ ಬಂದ್ಬಿಡ್ತಲ್ಲ ಇವಾಗ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಅಪ್ಪ ಇವಾಗ ಗೆದ್ದೀನಿ ಗಾಯ್ಸ್, ಲಿಟ್ರಲ್ಲಿ. ಅದು ಮಲಗ್ದಾಗ 12:30 1 ಗಂಟೆ ಆಗಿತ್ತು ಟೈಮ್ ನೋಡಿ. ಮಧ್ಯಾಹ್ನ 1 ಗಂಟೆ ಗೆದ್ದೀನಿ. ಅಷ್ಟು ನಿದ್ದೆ ಅಂದರೆ ನಿದ್ದೆ. ಸೊ ಬನ್ನಿ ಗಾಯ್ಸ್, ಇವತ್ತು ಡೇ ತುಂಬ ಲೇಟಾಗಿ ಸ್ಟಾರ್ಟ್ ಆಗಿದ್ದೆ. ನಿಮ್ಗೆ ಹೋಗ್ಬಿಟ್ಟು ಹೇಳಿದ್ದು ಇವತ್ತು ನಮ್ಮ ಮತ್ತೆ ಬರ್ತಡೇ ಅಂತ. ಇವತ್ತು ನಮ್ಮ ಮತ್ತೆ ಬರ್ತಡೇ, ನಾಳೆ ನನ್ನ ಬರ್ತಡೇ. ಫುಲ್ ಕ್ರೇಜಿ ಸ್ಟೋರಿ ಇದೆ, ಎಲ್ಲ ಹೇಳ್ತೀನಿ ನಿಮಗೆ. ಫಸ್ಟು ನಾಷ್ಟ ಮಾಡೋಣ. ನಮ್ಮಮ್ಮ ನಮ್ಮ ಅತ್ತೆ ಮನೆಗೆ ಹೋಗಿದ್ದಾರೆ, ಪಲಾವ್ ತಂದು ಇಕ್ಕಿದ್ದಾರೆ ಅಂತೆ ಹೋಟ್ಲಿಂದ, ತಿನ್ಬೇಕಂತೆ. ನಮ್ಮಮ್ಮ ನನ್ನ ತಮ್ಮ ಎಲ್ಲ ನಮ್ಮ ಅತ್ತೆ ಮನೇಲಿದ್ದಾರೆ. ಸೊ ಅಲ್ಲಿನ ರೆಡಿ ಮಾಡ್ತಿದ್ದಾರೆ ಬರ್ತಡೇಗೆ, ಏನೋ ಗೊತ್ತಿಲ್ಲ. ನಮ್ಮ ಅಜ್ಜಿನೂ ಅಲ್ಲೇ ಇದ್ದಾರೆ, ನಮ್ಮ ಮಾಮ ಅಲ್ಲೇ ಇದ್ದಾರೆ, ನಮ್ಮ ಸಚ್ಚಿ ಅಣ್ಣನೂ ಅಲ್ಲೇ ಇದ್ದಾರೆ. ನಾನು ಒಬ್ಬನೇ ಇಲ್ಲಿ ಸೋಂಬೇರಿ ಥರ ಬಿತ್ಕೊಂಡಿರೋದು, ಎಲ್ಲ ಬೈತವ್ರು ಫೋನ್ ಮಾಡಿ. ಸೊ ಲೆಟ್ಸ್ ಗೋ, ಬೇಗ ನಾಷ್ಟ ಮಾಡಿ ರೆಡಿಯಾಗಿ ಸ್ನಾನ ಮಾಡಿ ಅಲ್ಲಿ ಹೋಗೋಣ. ಅಲ್ಲೋದ್ಮೇಲೆ ಒಂದೊಂದು ಸ್ಟೋರಿ ಹೇಳ್ತೀನಿ. ಲೆಟ್ಸ್ ಗೋ ಗಾಯ್ಸ್, ವೀಡಿಯೋ ಮತ್ತು ಕ್ರೇಜ್ ಐತೆ, ಕೊನೆ ಗಂಟ ನೋಡಿ. ಲೆಟ್ಸ್ ಗೋ ಗಾಯ್ಸ್. ಫೈನಲಿ ನಾನು ರೆಡಿಯಾಗಿ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು 3 ಗಂಟೆ 3:15 ಆಗ್ತಿದೆ. ನನ್ನ ತಮ್ಮ ಬಂದಿದ್ದ ಕರ್ಕೊಂಡು ಹೋಗೋಕ್ಕೆ, ಯಾಕಂದರೆ ಬೆಳಗ್ಗೆಯಿಂದ ಅಲ್ಲೇ ಇದ್ದಲ್ಲ. ಸೊ ಬನ್ನಿ. ನಮ್ಮ ಅಣ್ಣ ನಮ್ಮ ಅತ್ತೆಗೇನೋ ಒಳ್ಳೊಳ್ಳೆ ಗಿಫ್ಟ್ ತಂದವರಂತೆ, ಗಿಫ್ಟ್ ಕೊಟ್ಟವರಂತೆ. ನಮ್ಮಮ್ಮ ಎಲ್ಲ ಬೆಳಗ್ಗೆ ಅಡುಗೆ ಮಾಡೋರೆ, ನಮ್ಮ ಅತ್ತೆ ಕೆಲಸ ಮಾಡಿಸ್ಬಾರ್ದು ಅಂತ. ಸೊ ಇವತ್ತು ಹೆಂಗಿರುತ್ತೆ, ಏನು ಮಾಡ್ತೀವಿ ಎಲ್ಲ ತೋರಿಸ್ಕೊಡ್ತೀನಿ. ಆ್ಯಂಡ್ ಕ್ರೇಜಿ ಸ್ಟೋರಿ ಇದೆ, ಹೇಳ್ತೀನಿ ಬನ್ನಿ. ಗಾಯ್ಸ್ ಫೈನಲಿ ನಮ್ಮ ಅತ್ತೆ ಮನೆಗೆ ಬಂದು ಇಲ್ಲಿ ನೋಡಿದ್ರೆ ನಮ್ಮ ಅತ್ತೆಗೆ ನಮ್ಮ ಮಾಮ ಅಡುಗೆ ಮಾಡ್ತಾರೆ ಇವತ್ತು. ಏನಂತ ಗೊತ್ತಿಲ್ಲ. ಏನಮ್ಮ ಇದು? ಆಲೂ ಕಬಾಬ್. ಇದು ಪನ್ನೀರ್ ಬಿರಿಯಾನಿ. ಯಾರು ಮಾಡಿದ್ದಲ್ಲ? ಮಾಮ. ಓ ನೀವು ಮಾಡ್ತಾ ಇದ್ದೀರಲ್ಲ ಇವತ್ತು? ನಿಮ್ಮ ರೆಸಿಪಿ ತಿನ್ನೋದ ಇವತ್ತೆಲ್ಲ? ಪತ್ನಿಗಾಗಿ ಮಾಡ್ತಿದ್ದಾರೆ. ಗೈಸ್ ಏನು ಮಾಡ್ತಾವ್ರೆ ಕರೆಕ್ಟಾಗಿಲ್ಲ. ಬನ್ನಿ ನಮ್ಮ ಅಜ್ಜಿ ಇಲ್ಲಿ, ನಮ್ಮ ಅಜ್ಜಿ ಮಲ್ಗೋರೆ, ಬೈತಾನೆ ಇರ್ತಾರೆ ಯಾವಾಗಲೂ ನನಗೆ. ಏನಕ್ಕಜ್ಜಿ? ಕಾಯ್ಸ್ ಇಲ್ಲಿ ನಮ್ಮ ಅತ್ತೆ, ನಮ್ಮ ಅಣ್ಣ, ನಮ್ಮಮ್ಮ ಎಲ್ಲ ಇಲ್ಲಿ ಮಲ್ಗೋರೆ. ದೇವ್ರೇನು ಬೇಜಾರಾಗಲ್ಲ, ಹೊಟ್ಟೆ ತುಂಬಿಸ್ಕೊಂಡಾದ್ರೂ ಮಾಡು, ಹೊಟ್ಟೆ ಖಾಲಿ ಇಟ್ಕೊಂಡಾದ್ರೂ ಮಾಡು, ಒಟ್ಟಿನಲ್ಲಿ 21 ಸಲ ಹೇಳ್ಕೊ. ಬೆಳಗ್ಗೆ ಎದ್ದೋಳೋದು ಲೇಟ್ ಆಗುತ್ತೆ, ರಾತ್ರಿ ಹೇಳ್ಬಿಟ್ಟು ಮಲ್ಕೊಂಡ್ರೆ. ಗಾಯ್ಸ್ ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಮಲ್ಕೊಬಿಡು. ನಮ್ಮ ಅತ್ತೆ ಹೊಸ ಗಿಫ್ಟ್ ಕೊಟ್ಟವ್ರಂತೆ ನಮ್ಮ ಅಣ್ಣ. ಏನಂತೆ ಹೊಸ ಗಿಫ್ಟ್ ತಗೊಂಡ್ಬಿಟ್ಟಿದ್ದೆ. ಯಾರು ನೀವು? ಗಿಫ್ಟ್ ಕೊಡ್ಸವ್ರೆ. ನಾನು ಯಾರ? ಕಾಲುತ್ತು ಹೊತ್ತು ಎತ್ತು ಅಲ್ಲ, ಹೊಸ ಗಿಫ್ಟು, ಹೊಸ ಫೋನು ಬರ್ತಡೆಗೆ. ಯಾರು ಕತ್ತೆ ಅಂತ ಇದಾರೆ? ಅದೇ ಅಕ್ಕಿ ಇಟ್ಕೊಂಡು ಬರುತ್ತೆ. ಒರಿಜಿನಲ್ ವಯಸ್ಸಿದ ಒಂದು ಅಂಗಡಿಲಿ ಇರ್ತದೆ. ಅದೇ ಮನೇಲಿ ಅಕ್ಕಿ ಇಟ್ಟದೆ, ಗೊತ್ತಿಲ್ಲ. ಅಕ್ಕಿ ಇಟ್ಟು ಅದು ಕೋಟಿಂಗ್ ಹಿಡಿದಿಲ್ವ ಅಂತ ಏನಾದ್ರು ಕೊಡ್ಬೇಕಂತ. ಏನತ್ತೆ ಫುಲ್ ಇವತ್ತು ಮಾಮ ಅಡುಗೆ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಕೋಟಿಂಗ್ ನಿಂತಿಲ್ವಂತೆ. ಕಾಮಿ ಆಂಟಿ ಒಂದು ಬರೀ ಇದೇ ಆಯ್ತು ಒಂದು. ಏನ್ರಿ ಮಡಿಯಾ? ಫೋನ್ ಇಲ್ಲ ಅಂತಿದ್ರು, ಹೊಸ ಫೋನ್ ಬಂದ್ಬಿಡ್ತಲ್ಲ ಇವಾಗ. ಫೋನ್ ವರ್ಕ್ ಆಯ್ತಿಲ್ಲ ಅಂತಿದ್ರಲ್ಲ. ನನ್ನ ಅದೃಷ್ಟ ಅಂತ ಗೊತ್ತಾಯ್ತಾ? ಅದೃಷ್ಟ ನಮ್ಮ ಅದೃಷ್ಟ ಹಂಗೆ. ಇಷ್ಟು ವರ್ಷ ಹೊಸ ಫೋನ್ ನಂದು ಅಂತ ಸಿಕ್ತು. ಮುಂಚೆ ಅಲ್ಲ ಅಣ್ಣ ಯೂಸ್ ಮಾಡಿರೋದು, ಮಾಮಗೆ ನಿಮ್ಮ ಮಾಮ ಇಸ್ಕೊಂಡು ನಿಮ್ಮ ಮಾಮ ಯೂಸ್ ಮಾಡಿ ನನಗೆ ಕೊಡ್ತಾ ಇತ್ತು ಯಾವಾಗ್ಲೂ. ನೋಡಪ್ಪ ಇವಾಗ ಅತ್ತೆಗೆ ಹೊಸ ಫೋನು. ಇನ್ಮೇಲೆ ನೋಡೋಣ ಅದು ಏನು ಮಾಡ್ತದೆ. ಇವಾಗಾರ ಫೋನ್ ಎತ್ತುತ್ತೀರ ಎತ್ತಲ್ವಾ? ಸೈಲೆಂಟಲ್ಲಿ ಇತ್ತು ಅಂತ ಹೇಳ್ತೀರಾ? ನೋಡೋಣ. ನಾನು ಯಾವಾಗಲೂ ಹಂಗೆ ಹೇಳೋದೇ ಇಲ್ಲ. ನಾವು ಆ ಥರ ಫೋನ್ ಬಂದಿರೋದೇ ಗೊತ್ತಾಗಿಲ್ಲ ಅಂತೀರಲ್ಲ, ಇವಾಗ ನೋಡ್ತೀವಿ. ಫೋನ್ ಟಕ್ಕಂತ ಫುಲ್ಲು ವಾಲ್ಯೂಮು ಮನೆ ಕನೆಕ್ಟ್ ಮಾಡಿಬಿಡ್ತೀವಿ ಬ್ಲೂಟೂತ್ಗೆ. ಹಂಗಂತ ನಾನೇನು ಜೇಬಲ್ಲೇ ಇಟ್ಕೊಂಡು ಕೂತಿರ್ತೀನಿ ಯಾವಾಗ. ನೋಡಪ್ಪ ಮತ್ತೆ ಇದಾಡೆ ಎಲ್ಲ ಕೊಟ್ಟಿದ್ದೀರಾ ಅಂತ ಗೊತ್ತು, ಹೊಸ ಫೋನ್ ಯೂಸ್ ಮಾಡೋ ಗೊತ್ತಾಗಿಲ್ಲ ಅಂದ್ಬಿಡ್ತೀರಲ್ಲ. ನಿಮ್ಮ ಥರ ಫುಲ್ ಫೋನ್ ಹುಚ್ಚರು ಅನ್ಕೊಂಡಿದ್ದೀರಾ? ಏನು ಮಾಡೋದಂತೆ ಫೋನು. ನಮ್ಗೆ ಅಷ್ಟೊಂದೆಲ್ಲ ಸೀನ್ ಇಲ್ಲ, ಹುಚ್ಚನ ಇಲ್ಲ. ನೋಡಪ್ಪ ಇನ್ನು ಹಂಗೆ ಆಪ್ ಇರ್ತಾರ ಹಂಗೆ ನೋಡಿ. ಇವಾಗ ನಿಮ್ಮ ಹಸ್ಬೆಂಡ್ ಫುಲ್ ನಿಮ್ಗೆ ಅಡುಗೆ ಮಾಡ್ತವ್ರೆ. ಯಾಕೆ ದಿನ ನಾವು ಮಾಡಾಕಿಲ್ವಾ? ಓಹ್ ಒಂದಿನ ಮಾಡ್ತಾರೆ ಬಿಡು. ಹೊಸ ಗಿಫ್ಟು ಮಾಮೂನ್ ಕೈಲಿ ಅಡುಗೆ. ಲಾಟ್ರಿನೋ ಲಾಟ್ರಿ, ಫುಲ್ಲು ಲಾಟ್ರಿ.
ಗಾಯ್ಸ್ ಇಲ್ಲಿ ಬಿಸ್ರಿಗೂ ಬಂದವ್ರು ನೋಡಿ. ಅಫಿಷಿಯಲ್ ಬೇಕಾ ಅಫಿಷಿಯಲ್ ಬೇಕಾ ಗಾಯ್ಸ್ ಮಾಮ ಮಾಡಿರೋದೇ ತಗೊಬಂದು ತೋರಿಸ್ತಾನ. ಆಹಾ ಹಾ ಹಾ ಚಾಟ್ ಪೌಡ್ರು ಏನೇನು ಹಾಕ್ಬಿಟ್ಟವ್ರು ಇದಕ್ಕೆ, ಅದನ್ನು ಮಸಾಲ ಬರುತ್ತಲ್ಲ ಪೆರಿ ಪೆರಿ ಮಸಾಲ ಹಾಕ್ಬಿಟ್ಟವ್ರು ಇದಕ್ಕೆ. ಈ ಭಟ್ರಿದಾರಲ್ಲ ಸ್ಟ್ರಾಂಗ್ ಭಟ್ರಿ ಅವರು. ಸ್ಟ್ರಾಂಗ್ ಭಟ್ರು ಅದು ಅವ್ರ ಭಟ್ರ ಅಲ್ಲ, ನಿಮ್ಮ ಭಟ್ರು. ಈ ಭಟ್ರದ್ದು ಟೇಸ್ಟ್ ನೋಡೋಣ. ಆಕ್ಚುಲಿ ಏನಾಯ್ತು ಅಂದ್ರೆ ಅದು ಕಬಾಬ್ ಕಳ್ಸಿದ್ದು ನೀರಾಗೋಗ್ಬಿಟ್ಟಿತ್ತು. ಅದಕ್ಕೆ ಫಸ್ಟ್ ಇದನ್ನ ಹಾಕ್ಬಿಡ್ತು. ಅದಕ್ಕೇನು ಉಪ್ಪು ಖಾರ ಹಿಡ್ದಿಲ್ಲ, ಅದಕ್ಕೆ ಪರಿ ಪರಿ ಮಸಾಲ ಸಖತ್ತಾಯ್ತೆ ಅಲ್ಲ, ಚೆನ್ನಾಗೈತೆ. ಅಭಿಮಾನಿ ಕೊಡ 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 ಹಣ್ಣು ಕೂಡ ಟೇಸ್ಟ್ ಗತ್ತೆ ಇದು ಅಮ್ಮ ಚೆನ್ನಾಗೈತೆ ಚೆನ್ನಾಗೈತೆ ಗಾಯ್ ಸೂಪರ್. ಇನ್ನು ಪನ್ನೀರ್ ಬಿರಿಯಾನಿ ತಿನ್ಬೇಕು. ನಿಮ್ಮಷ್ಟೆಲ್ಲ ಮಾಡಕ್ ಬರಲ್ಲ ಮಾಮ, ಸಕ್ಕತ್ತಾಗೈತೆ. ಯಾರ ಐಡಿಯಾ ಇದು ಪೆರಿ ಪೆರಿ ಮಸಾಲ ಹಾಕೋದು? ಗಂಟ್ಲಲ್ಲಿ ಪೈಪ್ ಲೈನ್ ಎಲ್ಲ ಉರಿ ಬರ್ತದೆ. ಗಂಟು ಪೈಪ್ ಲೈನ್ ಉರಿ ಬರ್ತೈತಂತೆ. ಏನೈತಿ ಸಮಾಚಾರ ನಿಂದು? ಏನು ಸಮಾಚಾರ? ಅಲ್ಸೈಡ್ ತೆಗ್ಬಿಡ್ತೀನಿ ಅಜ್ಜಿ, ನೋಡೋಣ. ಅಲ್ಸೈಡ್ ತೆಗಿಯಕ್ಕಾಗಲ್ಲ. ಒಳಗೆ ಮಜ್ಜಿಗೆ ಆಡ್ಕೊಂತವನೆ. ಹಿಂಗಾಗೋಯ್ತದ ಆಮೇಲೆ ಗೈಸ್ ಫೈನಲಿ ಊಟ ಎಲ್ಲ ಮಾಡಿ ಮಲಗಿದ್ದು ಮತ್ತೆ ನಾನು ಇವಾಗ ಎದ್ದಿದ್ದೀನಿ. ಸೊ ಇವತ್ತು ನಮ್ಮ ಮತ್ತೆ ಬರ್ತಡೇ ಅಂತೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲೇ ನಮ್ಮದೇ ದೇವಸ್ಥಾನ ಇದೆ ಒಂದು, ಶಾಲೆಗೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಅತ್ತೆ ಎಲ್ಲ ಬರ್ತಾವ್ರೆ. ಬರ್ತಡೇ ಗರ್ಲ್ ಬರ್ತಡೇ ಗರ್ಲ್ ಎಲ್ಲ ಬರ್ತಡೇ ಆಂಟಿ. ಸೊ ಬನ್ನಿ ನಮ್ಮ ಅತ್ತೆ ಒಳ್ಳೊಳ್ಳೆ ಗಿಫ್ಟ್ ಸಿಕ್ಕಿದೆ. ಇವತ್ತು ನಮ್ಮ ಅಮ್ಮ ಇಂಜೆಕ್ಷನ್ ಕೊಡ್ಸ್ಕೊಬೇಕು ಗೈಸ್. ಅವಂಗೆ ಫುಲ್ ಹುಷಾರಿಲ್ಲ, ಅದು ನಮ್ಮ ಮತ್ತೆ ಇಂಜೆಕ್ಷನ್ ಕೊಡ್ತಾರೆ ನಮ್ಮ ಅಮ್ಮಂಗೆ. ಸೊ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಅದೇನು ಸ್ಟೋರಿ ಅಂತ ಹೇಳ್ತೀನಿ. ಬೆಳಗ್ಗೆಯಿಂದ ಮುಚ್ಚಿಕ್ಕಿದ್ದು ನಾನು. ಸೊ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗಿ ಇಂಜೆಕ್ಷನ್ ಕೊಡಿಸಿ ಆಮೇಲೆ ನಮ್ಮ ಮನೆಗೆ ಓಡೋಣ. ರೈಟ್ಸ್ ಗೋ ಗೈಸ್. ಲೈಟ್ ಆನ್ ಬಂದ್ರೆ ನೋಡ್ತಾನೆ ಯಾವ ಕಡೆ ಗೊತ್ತಾಯ್ತು ಲೈಟು ಅಂತ. ಗುಂಡ ಮಾತಾಡ್ಸೋದೇನ ಇವಾಗ? ಬರಲ್ವಲ್ಲ, ಅದಕ್ಕೆ ಸಿಟ್ಟು ಬಂದಿದೆ ಅವನಿಗೆ. ಮುಂಚೆ ಆದ್ರೆ ಮುತ್ಕೊಡೋದು ಏನು ಕೊಡಲ್ಲ ಅಂತಾನೆ, ಮಾತಾಡೋದೇ ಇಲ್ಲ ಅಂತಾನೆ. ಆಯ್ತಪ್ಪ ಕ್ರಿಕೆಟ್ ಆಡಕ್ಕೆ ಬರ್ತೀನಿ ಅಂತ ಹೇಳಿ ಯಾಮಾರಿಸ್ಬಿಟ್ಟಿಲ್ಲ ನೀನನ್ನ. ದುರಾದ್ಮೇಲೆ ಬಂದೇ ಇಲ್ಲ. ಬರ್ತೀನಣ್ಣ. ಕಣ್ಣಿಗೇನು ಬಿಡ್ತಿಲ್ಲ ಆತ ಕಣ್ಣು ಬೀಳುತ್ತೆ ಕಣಯ್ಯ. ಇವಾಗ ಇದನ್ನೂ ಹಾಕ್ಬೇಕಾ ಕಂಟೆಂಟ್ಗೆ? ಏನು ಮಾಡ್ತೀನಿ, ಇಂಜೆಕ್ಷನ್ ಕೊಡ್ಸ್ಕೊಂತಾರೆ ನಮ್ಮಮ್ಮ ಅಂತ. ಏನಾಗೈತೆ ಮಮ್ಮಿ ನಿಂಗೆ? ಅಳ್ತೀಯ ಮಮ್ಮಿ ನೀನು? ಅದ್ರಲ್ಲಿ ಹಾಕಲ್ಲ. ಕೊಡೋದು ಹಾಕ್ತೀಯ ಅಂತ. ಮಮ್ಮಿ ಏನಾಗೈತೆ? ಹುಷಾರಿಲ್ಲ ತಾನೆ? ಬಾಡಿ ಪೇನ್, ಫೀವರ್ ಎಲ್ಲ ಬಂದ್ಬಿಟ್ಟಿದ್ದಾಗೆ ಸುತ್ತ. ಟೈರ್ಡ್ನೆಸ್, ಇನ್ನೇನೇನು ಬೇಕು ಹೇಳು. ಎಲ್ಲ ಐತೆ ನಮ್ಮ ಅಮ್ಮಂಗೆ ಇವಾಗ. ಬೇಗ ಮಮ್ಮಿ ಕೊಡ್ಸ್ಕೊಂಬಾ. ಗೈಸ್ ಫೈನಲಿ ನಮ್ಮ ಅಮ್ಮ ಇಂಜೆಕ್ಷನ್ ಕೊಡ್ಸ್ಕೊಂಡ್ರೆ ನಮ್ಮ ಮತ್ತೆ ಕೈಲಿ. ಆ್ಯಂಡ್ ಅವಾಗಿಂದ ಹೇಳ್ತಿದ್ದೆ ಬೆಳಗ್ಗೆಯಿಂದ ಸ್ಟೋರಿ ಹೇಳ್ತೀನಿ ಅಂತ. ಇವಾಗ ಹೇಳ್ತೀವಿ ನೋಡಿ ಸ್ಟೋರಿನ. ನಿನಗೂ ಒಂದು ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಏನು ಬೇಡಪ್ಪ, ಏನು ಬೇಡ. ಅದು ಏನಕ್ಕೆ ನಮ್ಮಿಬ್ರು ಬರ್ತಡೇ, ನಿಮ್ಮದು 14 ನಂದು 15 ಬರ್ತಡೇ. ಯಾಕೆ? ಏನು ಸೀಕ್ರೆಟ್ ಅದರಲ್ಲಿ? ಏನು ಸೀಕ್ರೆಟ್ ಅಂದರೆ ದೇವ್ರು ನಿನಗೆ 14, ನನಗೆ 14ನೇ ತಾರೀಕು ಹುಟ್ಟಿಸ್ದ, ನಿನಗೆ 15ನೇ ತಾರೀಕು. ಮೋಯ ಮಾಡ್ತಾ ಇದ್ದಂಗೆ ಹೇಳತ್ತೆ ಕರೆಕ್ಟಾಗಿ ಏನಾಯ್ತು ಅಂತ. ನಿಮ್ಮ ಅಮ್ಮಂಗೆ ಚೆನ್ನಾಗಿ ಗೊತ್ತು, ಕೇಳು. ಹೇಳಮ್ಮ ನೀನು. ಮನೆ ನಾನು ಪ್ರೆಗ್ನೆನ್ಸಿ ಆಗಿದ್ನ ನಿನ್ಗೆ. ಫುಲ್ ಆಗಿತ್ತಾ? ಡೇಟು ಕಂಪ್ಲೀಟ್ ಆಗಿತ್ತು, ಡೆಲಿವರಿ ಡೇಟ್ ಹತ್ರ ಬಂದಿತ್ತಾ. ಅತ್ತೆದು ಬರ್ತಡೇ ಮಾಡಕ್ಕಂತ ಬಂದ್ವಿ. ಅತ್ತೆಯವರು ಫಸ್ಟ್ ಜಯನಗರದಲ್ಲಿ ಇದ್ರು, ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಅತ್ತಿಗೆ. ನಾನು ನಿಮ್ಮಪ್ಪ ಇಬ್ರು ಅವ್ರ ಬರ್ಡೇ ಮಾಡ್ಬಿಟ್ಟು ಬರೋಣ ವಿಶ್ ಮಾಡ್ಬಿಟ್ಟು ಅಂತ ಹೋಗಿದ್ದು. ಅವ್ರ ಬರ್ಡೇ ಮಾಡಕ್ ಹೋಗಿ ನೀನು ಹುಡ್ತೆ. ಪೇನ್ ಸ್ಟಾರ್ಟ್ ಆಗ್ಬಿಡ್ತು ಅಲ್ಲೇ. ಅವ್ರ ಬರ್ಡೇ ಸಂಜೆ ಆಚರಿಸ್ಬೇಕು. ಆವಾಗ ನೀನು ಡೆಲಿವರಿ ಪೇನ್ ಸ್ಟಾರ್ಟ್ ಆಯ್ತು. ನೀನು ಅದು ಮಾರನೆಗೆ ಹುಡ್ತಲ್ವಾ ಅದಕ್ಕೆ. ಅವತ್ತು ನೈಟ್ ಅಲ್ವಾ? ಎಷ್ಟು ಗಂಟೆಗೆ ಹುಟ್ಟಿದ್ದೆ? ಬೆಳಿಗ್ಗೆ ಹುಟ್ಟಿದ್ದಲ್ವಾ? ಮಾರ್ನಿಂಗು 15ನೇ ತಾರೀಕು ಮಾರ್ನಿಂಗಾ ನೈಟಾ? ಅವಾಗ ಅತ್ತೆ ನರ್ಸ್ ಆಗಿದ್ದ, ಅತ್ತೆ ನನ್ನ ಪಕ್ಕ ಇದ್ದಿದ್ದ. ಅವರೇ ಇದ್ದಿದ್ದಪ್ಪ. ನಿನಗೆ ಪೀಡಿಯಾಟ್ರಿಷಿಯನ್ ನಾನೇ ಸರ್. ಪೀಡಿಯಾಟ್ರಿಷಿಯನ್ ಕೈ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ನಾನು. ಹೊಟ್ಟೆ ನೋವು ತಡೆಯಕ್ಕಾಯ್ತಿಲ್ಲ. ಎಲ್ಲಿ ಅವನಿಗೆ ಉಸಿರಾಡ್ತಾ ಇರ್ಲಿಲ್ಲ. ಅವನಿಗೆ ಕಾರ್ಡ್ನೆಕ್ ಬೇರೆ ಇತ್ತಾ, ಜೊತೆಗೆ ಉಸಿರಾಡ್ತಿರ್ಲಿಲ್ಲ. ಅವ್ನಿಗೆ ವಾಯ್ಸೇ ಇರಲಿಲ್ಲ. ನಾನು ಪೀಡಿಯಾಟ್ರಿಷಿಯನ್ ಬೇರೆ ಇರಲಿಲ್ಲ.
ಅವತ್ತು ನನಗೆ ಮಾತಾಡ್ತಿಲ್ಲ, ಅಮ್ಮ ಬೇರೆ ಎಲ್ಲ ಹೊರಗಡೆ ಇದ್ರ, ನನಗೆ ಅಳು ಬೇರೆ ಏನೋ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮೇಲೆ ಬರುತ್ತಲ್ಲಪ್ಪ. ಹಂಗಂದ್ರೆ ಗಂಟ್ಲಿಗೆ ಬೆರಳಿಕ್ಕಿರೋದು ನೀವು. ನೀನ್ ಏನ್ ಮಾಡ್ದೆ ಹೇಳು, ಕಾಲ್ ಮೇಲ್ ಮಾಡ್ಬಿಟ್ಟು ಬೆನ್ನಿಗೆ ರಪ್ಪ ರಪ್ಪ ಅಂತ ಹೊಡೆದಿದ್ದು. ಜೋರಾಗಿ ಹೊಡೆದ್ರು. ನನಗೆ ಜ್ಞಾನ ಇಲ್ಲ ಬಿಡಪ್ಪ, ನಾನು ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದೆ. ಗಾಯ್ಸ್ ಆ್ಯಕ್ಚುಲ್ ಆಗಿ ಏನು ಅಂದರೆ ನಮ್ಮ ಮನೇಲಿ ಯಾರಿಗೆ ಜ್ವರ ಬಂದರೂ ಫಸ್ಟ್ ನಮ್ಮ ಅತ್ತೆಗೆ ಹೇಳೋದು, ಅವ್ರು ಇಂಜೆಕ್ಷನ್ ಕೊಡೋದು, ನಮಗೆ ಮಾತ್ರೆ ಹೇಳೋದು, ಆಮೇಲೆ ಡಾಕ್ಟರ್ ಶಾಪ್ಗೆ ಹೋಗೋದು. ಯಾವಾಗ ಜ್ವರ ಅಂತ ನಾವು ಡಾಕ್ಟರ್ ಶಾಪ್ಗೆ ಹೋಗಿಲ್ಲ, ಜಸ್ಟ್ ಅಲ್ಲ ಮಮ್ಮಿ, ನಾವು ಯಾವತ್ತೂ ಜ್ವರ ಬಂದಾಗ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಅತ್ತೆ ಒಂದು ಫೋನ್ ಮೆಸೇಜ್ ಇಲ್ಲ, ಒಂದು ಇಂಜೆಕ್ಷನ್ ಕೊಡ್ಸ್ಕೊತೀವಿ. ಏನೋ ತುಂಬ ಸೀರಿಯಸ್ ಆದರೆ ಮಾತ್ರ ಹಾಸ್ಪಿಟ್ಲಿಗೆ ಹೋಗೋದು ಅಷ್ಟೇ ಗೈಸ್. ಇದೇ ಸೀಕ್ರೆಟ್ ಇದ್ದಿದ್ದು, ಇವಾಗ ಹೇಳಿದ್ದೀನಿ. ಸ್ವಲ್ಪ ನಿಮ್ಮ ಮನೆಗೆ ಹೋಗೋಣ, ಮನೆಗೆ ಹೋಗಿ ಆಮೇಲೆ ವಿಡಿಯೋ ಏನು ಮಾಡ್ತೀನಿ ನೋಡೋಣ ಏನಾಗುತ್ತೆ ಇವತ್ತು ಅಂತ. 14ನೇ ತಾರೀಕು ಅವ್ರದ್ದು ಬರ್ಡೇ, 15ನೇ ತಾರೀಕು ನಿನ್ ಬರ್ಡೇ. ಮಾರ್ನಿಂಗ್ 10:00 ಕೊಟ್ಟಿರೋದ. ನೀವು ಬೆಳಿಗ್ಗೆ ಬಂದಿರೋದು ನನ್ ಬರ್ಡೇ ಮಾಡ್ಬೇಕು ಅಂತ. ನಾನ್ ಅವತ್ತು ಓಟಿ ಇತ್ತು, ಆಪರೇಷನ್ ಇತ್ತು, 8 hours ಅವತ್ತು ಓಟಿಲಿದ್ದೆ ನಾನು. ಆಪರೇಷನ್ ಹೊರಗಡೆನೆ ಬಂದಿಲ್ಲ. ರಾತ್ರಿ 9:30 ಬಂದೆ. 9:30 ನಾನು ಫುಲ್ ಸುಸ್ತಾಗಿದ್ದೆ ಅವತ್ತು, ನಂಗೆ ಟೈರ್ಡ್ ಆಗಿತ್ತು. ಹೋಟೆಲಿನ ಇವನು ಇಲ್ಲ, ಫಿಶ್ ಮಾಡ್ತಿದ್ದೆ, ಫಿಶ್ ಸಾಂಬಾರು. ನನಗೆ ಫಿಶ್ ತಿನ್ಬೇಕು ಅನ್ನಿಸ್ತಿದೆ ಅಂತನ್ನ ನೀನು ನಿಮ್ಮ ಅಣ್ಣ ಎಲ್ಲ ಸೇರಿ ಫಿಶ್ ಸಾಂಬಾರ್ ಮಾಡ್ತಾ ಇದ್ವಿ. ಸೀನಿಯರ್ ಆಯ್ತು, ನನ್ನ ತಮ್ಮನ ಇದ್ದ. ಪೇನ್ ಜಾಸ್ತಿ ಆಗ್ಬಿಡ್ತು, ತಡ್ಕೊಳಕ್ ಆಗಿಲ್ಲ. ಬರ್ಡೇ ಮಾಡ್ತಿದ್ದಾರೆ, ನಮ್ ಡಾಕ್ಟರ್ ಎಲ್ಲ ಬಂದಿದ್ದಾರೆ. ಇವಳಿಗೆ ಶುರು ಆಯ್ತು ಅಲ್ಲಿ ನಾವು, ಅದಕ್ಕೆ ಹೊಟ್ಟೆನೂ ಆಯ್ತಿದೆ ಅಂತ. ಇದೇ ಸ್ಟೋರಿ ಬಿಹೈಂಡ್ ದ ಸೀನ್ ಇರೋದು. ಸೊ ಬನ್ನಿ ಹೋಗೋಣ. ಗಾಯ್ಸ್, ನನ್ನ ತಮ್ಮ ಬೇಗ ಮನೆಗೆ ಬಂದಿದ್ದ. ಏನಕ್ಕೆ ಅಂತ ಕೇಳಿದ್ರೆ ಹೋಮ್ವರ್ಕ್ ಬರ್ಕೊಬೇಕು ಅಂತ ಸುಳ್ಳು ಹೇಳ್ತಿದ್ದ. ಆದರೆ ಏನಾಯ್ತು ಗೊತ್ತಪ್ಪ, ನಾನು ನಮ್ಮ ಅಮ್ಮ ನಡ್ಕೊಂಡು ಬರ್ತಾ ಇದ್ವಿ ನಮ್ಮ ಮನೆಗೆ. ನೋಡಿದ್ರೆ ನನ್ನ ತಮ್ಮ ನನ್ನ ಬರ್ತಡೇಗೆ ಕೇಕ್ ಇಸ್ಕೊತಾ ಇದ್ದ. ಏನೋ ಸರ್ಪ್ರೈಸ್ ಮಾಡೋಣ ಅಂತ ಹೋಗಿ ಮೋಯ ಆಗಿದ್ದ ನನ್ನ ತಮ್ಮ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಬರ್ತಡೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಈ ವಿಡಿಯೋ ಇಲ್ಲೇ ಮುಗಿಸೋಣ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಬರ್ತ್ಡೇ ವ್ಲಾಗ್ಗೆ ವೆಯ್ಟ್ ಮಾಡಿ, ನಾಳೆ ಬರುತ್ತೆ, ಅದು ನೋಡಿ ಚೆನ್ನಾಗಿರುತ್ತೆ. ಲೆಟ್ಸ್ ಗೋ, ಗುಡ್ ನೈಟ್, ಬಾಯ್ ಬಾಯ್. ಆರ್ಮಿ ಥರ ಲವ್ ಯು ಗೈಸ್, ಬಾಯ್ ಬಾಯ್.